ಫ್ಯಾಮ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಖುಷಿ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವರ್ಲ್ಡ್. ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ ಸ್ಟಾರ್ಟ್. ಏನಿವತ್ತಿಷ್ಟು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಯಸ್, ಸಮಥಿಂಗ್ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ಒನ್ ಆಫ್ ಮೈ ಫೇವ್ರೆಟ್ ಗಾಡ್, ನನ್ನ ಆರಾಧ್ಯ ದೈವ ತಾಯಿ ಚಾಮುಂಡೇಶ್ವರಿ ಅಮ್ಮನ ಪ್ರತಿರೂಪ ದುರ್ಗಾ ಪರಮೇಶ್ವರಿ ಅಮ್ಮನವರು. ಅವ್ರನ್ನ ನೋಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀನಿ. ಎಲ್ಲಿಂದ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಹೌದು, ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಿಂದ 8 ಕಿಲೋಮೀಟರಲ್ಲಿ ಇರುವಂತಹ ಮರಕಟ ಎಂಬ ಒಂದು ಊರು. ಇದೇ ಬಂದು ಅದನ್ನ ಎಂಟ್ರೆನ್ಸ್ ಸೇತುವೆ. ಇಲ್ಲಿ ಯಾವುದೇ ರೀತಿಯಾದ ಬಸ್ ಫೆಸಿಲಿಟೀಸ್ ಇಲ್ಲ. ಸೊ ಪ್ಲೀಸ್ ನೀವೆಲ್ಲರೂ ನಿಮ್ಮ ಓನ್ ವೆಹಿಕಲಲ್ಲಿ ಹೋಗಿ ಈ ದೇವಸ್ಥಾನನ ನೋಡಿ ಭೇಟಿ ಕೊಟ್ಟು ಬರಬಹುದು. ನೀವೇ ನೋಡ್ತಾ ಇದ್ದೀರಲ್ಲ, ಎಷ್ಟು ಸಖತ್ತಾಗಿ ಬ್ಯೂಟಿಫುಲ್ಲಾಗಿ ಒಂದು ಒಳ್ಳೆ ನೇಚರ್ ಸುತ್ತ ಇರುವಂಥ ಪ್ಲೇಸ್ ಮಧ್ಯದಲ್ಲಿ ಅಮ್ಮನ ದೇವಸ್ಥಾನ ಇದೆ. ಹಚ್ಚ ಹಸಿರಿನಿಂದ ಕೂಡಿರುವಂತಹ ಪ್ರದೇಶ, ಒಂದು ಪುಟ್ಟ ಕಾಡು. ಆ ಕಾಡಿನಲ್ಲಿ ನೆಲೆಸಿರುವಂತಹ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರು. ಪ್ರಕೃತಿ ಸೌಂದರ್ಯದ ಮುಂದೆ ನಾವೇನೂ ಇಲ್ಲ, ಅದು ನಿಜ. ಹಾಗೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಈ ದೇವಸ್ಥಾನದ ಓಪನಿಂಗ್ ಟೈಮಿಂಗ್ಸ್ ಬಂದು 6 o'clock to 11:45ವರೆಗೂ ಓಪನ್ ಇರುತ್ತೆ. ಹಾಗೆ ಮಧ್ಯಾಹ್ನದ ವೇಳೆ ಕ್ಲೋಸ್ ಇರುತ್ತೆ. ಮತ್ತೆ ಓಪನ್ ಆಗೋದು 4 to 9 o'clockವರೆಗೂ ಟೆಂಪಲ್ ಓಪನ್ ಇರುತ್ತೆ. ಅದು ಮಂಗಳವಾರ ಶುಕ್ರವಾರದೊತ್ತು ಮಾತ್ರ ಈ ಸಮಯ. ಬೇರೆ ದಿನದಲ್ಲಿ ಇಷ್ಟೊತ್ತು ಜಾಸ್ತಿ ಟೈಮ್ ತೆಗ್ದಿರಲ್ಲ, ಸ್ವಲ್ಪ ಹೊತ್ತು ಮಾತ್ರ ತೆಗ್ದಿರುತ್ತೆ ಅಂತ ಹೇಳಿದರು ಅಲ್ಲಿರೋ ಅರ್ಚಕರು. ಹಾಗೆಯೇ ಅಲ್ಲಿ ಪ್ರಸಾದ ಬಂದು ಮಂಗಳವಾರ ಶುಕ್ರವಾರದೊತ್ತು ಸಿಗುತ್ತೆ. ಅಲ್ಲಿ ಅನ್ನದಾನ ಕೂಡ ಮಾಡ್ತಾ ಇದ್ದಾರೆ. ನಾವು ಹೋಗಿದ್ದ ಟೈಮಿಂಗ್ಸಲ್ಲಿ ಆಫ್ಟರ್ನೂನ್, ಸೊ ಟೆಂಪಲ್ ಕ್ಲೋಸ್ ಆಗಿತ್ತು. ಹಾಗಾಗಿ ಪ್ರಸಾದನ ತಿಂದು ಅಲ್ಲಿರುವಂಥ ತೋಟದ ಒಳಗಡೆ ಹೋಗಿದ್ವಿ. ದೇವಸ್ಥಾನದ ಒಳಗಡೆ ಇರುವಂಥ ತೋಟ ಇದು. ಮೇಲ್ಗಡೆ ಕಾಣಿಸ್ತಿರೋದೆ ದೇವಸ್ಥಾನ ಅಮ್ಮನವ್ರದ್ದು. ತೋಟದಲ್ಲಿ ಒಂದು ಬೋರ್ಡ್ ಹಾಕಿದ್ರು, ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ದಾರಿ ಅಂತ ಹೇಳಿ ಬೋರ್ಡ್ ಇತ್ತು. ಸೊ ನಾವು ಆ ಬೋರ್ಡ್ನ ದಾರಿ ನೋಡಿಕೊಂಡು ಹೋದ್ವಿ ಒಳಗಡೆ. ಆದರೆ ಏನು ಗೊತ್ತಾ, ಅಲ್ಲಾಗಿದ್ದು ಇಲ್ಲಿಂದ ಅಷ್ಟು ದೂರ ನಡ್ಕೊಂಡು ಹೋದ್ವಿ. ಏನೋ ಒಂದು ಎಕ್ಸೈಟ್ಮೆಂಟ್, ಯಾಕೆಂದರೆ ದೇವ್ರನ್ನ ನೋಡ್ಬೋದು ಅನ್ನೋ ಒಂದು ಖುಷಿ ಹೆಣ್ಮಕ್ಳಿಗೆ, ದೇವ್ರನ್ನ ಇಷ್ಟಪಡೋರಿಗೆ. ಆದರೆ ಅಲ್ಲಿ ಏನಾಯಿತು ಅಂತ ಅಂದರೆ, ಬೋರ್ಡ್ ಹಾಕಿದ್ದಾರೆ, ಲೇಡೀಸ್ಗೆ ನೋ ಎಂಟ್ರಿ, ಸ್ತ್ರೀಯರಿಗೆ ಪ್ರವೇಶವಿಲ್ಲ. ಅದೇ ಬೋರ್ಡ್ನ ಎಂಟ್ರೆನ್ಸಲ್ಲೇ ಹಾಕ್ಬಿಟ್ರೆ ಹೆಣ್ಮಕ್ಳು ಅಲ್ಲಿಂದ ಅಲ್ಲಿವರೆಗೂ ಕಷ್ಟಪಟ್ಟು ಹೋಗೋ ಪರಿಸ್ಥಿತಿನೇ ಇರಲ್ಲ. ಯಾಕೆ ಅಂತ ಅಂದರೆ, ಈ ಸಿಟಿ ಸೈಡಲ್ಲಿ ಬೆಳೆದಿರೋವಂಥ ಹೆಣ್ಮಕ್ಳಿಗೆ ಹೋಗುವಂಥ ವೇ ಇದೆಯಲ್ಲ, ಅದಷ್ಟು ಈಸಿ ಅಂತ ಅನಿಸಲ್ಲ. ಹಾಗೂ ಗಂಡು ಮಕ್ಕಳಿಗೂ ಕೂಡ ಈಸಿ ಅಂತ ಅನಿಸಲ್ಲ. ಯಾಕೆ ಅಂತ ಅಂದರೆ, ಹಾವುಗಳು ಜಾಸ್ತಿ ಇದೆ. ಒಂದು ಹುತ್ತಗಳಾಗಿರ್ಬೋದು, ಹಾವಿನ ಕಾಟ ಆಗಿರ್ಬೋದು ತುಂಬಾ ಇದೆ. ಯಾಕೆ ಅಂದರೆ ಅದು ಹಚ್ಚ ಹಸಿರಿನಿಂದ ಕೂಡಿರುವಂಥ ಒಂದು ಕಾಡಲ್ಲಿ ಇದೆಲ್ಲ ಕಾಮನ್, ಇಲ್ಲ ಅಂತ ಅಲ್ಲ. ಬಟ್ ಪ್ಲೀಸ್ ಹೋಗಬೇಕಾದ್ರೆ ಜೋಪಾನವಾಗಿ ಹೋಗಿದ್ದು ಜೋಪಾನವಾಗಿ ಬನ್ನಿ ಅಂತ ಮಾತ್ರ ಹೇಳ್ತೀನಿ. ಪ್ರಿಕಾಷನ್ ಇಲ್ದಂತೆಯೇ ಏನೊಂದು ಕೂಡ ಮಾಡೋದಕ್ಕೆ ಹೋಗಬೇಡಿ. ದೇವರ ದರ್ಶನಕ್ಕೆ ಅಂತ ಹೋಗಿದ್ದೀವಿ, ತೊಂದರೆ ಮಾಡ್ಕೊಳ್ಳೋದು ಬೇಡ. ನಮ್ಮಿಂದ ಒಂದು ಪ್ರಾಣಿಗೆ ತೊಂದರೆ ಆಗೋದು ಬೇಡ. ಹಾಗೆ ಇದನ್ನು ನೋಡ್ತಾ ಇದ್ದೀರಲ್ಲ, ಇದು ಬಂದು ದೇವರ ಮೀನುಗಳು ಅಂತೇಳಿ ಅಲ್ಲಿ ಕರೀತಾರೆ. ಈ ದೇವರುಗಳ ಮೀನುಗಳ ಹತ್ರ ಬಂದು ನಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆ ಇದ್ದು ಆ ಕೋರಿಕೆನ ಈಡೇರಿಸಬೇಕು ಅನ್ನೋ ಒಂದು ಆಸೆಗೆ ದೇವಸ್ಥಾನದ ಕಮಿಟಿಯವರೇ ಕೊಡ್ತಾರೆ. ಒಂದು ಚೀಟಿ ಕೊಡ್ತಾರೆ. ಆ ಚೀಟಿನ ತೊಗೊಂಡು ಅದರಲ್ಲಿ ಅಕ್ಕಿ ಕೊಡ್ತಾರೆ ಪ್ರಸಾದ ಅಂತೇಳಿ. ಆ ಅಕ್ಕಿನ ತೊಗೊಂಡು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡ್ಕೊಂಡು ಆ ಫಿಶ್ಗಳಿಗೆ ಆ ಫುಡ್ನ ಹಾಕೋದ್ರಿಂದ ನಮ್ಮ ಕೋರಿಕೆ ಈಡೇರುತ್ತೆ ಅನ್ನೋ ಒಂದು ವಾಡಿಕೆ. ನನಗಂತೂ ಈ ವಾಡಿಕೆ ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ, ನನಗೆ ಈ ನೀರಲ್ಲಿ ಆಟ ಆಡೋದು, ಅದರಲ್ಲಿ ಮೀನುಗಳನ್ನ ಹಿಡಿಯೋದು, ಮೀನು ನೋಡೋದು, ಆ ಮೀನಿಗೆ ಊಟ ಹಾಕೋದು ಅಂದರೆ ತುಂಬ ಇಷ್ಟ. ನನಗಂತೂ ಸಖತ್ ಎಂಜಾಯ್ ಮಾಡ್ತೀನಿ. ಯಾಕೆ ಅಂತಂದರೆ, ನನಗೆ ಈ ಕಾಡಲ್ಲಿ ಓಡಾಡೋದಾಗಿರ್ಬೋದು, ಆ ಕಾಡು ಮಧ್ಯದಲ್ಲಿ ಇರುವಂಥ ದೇವಸ್ಥಾನನ ವಿಸಿಟ್ ಮಾಡೋದಾಗಿರ್ಬೋದು, ಅಲ್ಲಿರುವಂಥ ಒಂದಷ್ಟು ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳನ್ನ ಕೇಳೋದಾಗಿರ್ಬೋದು ತುಂಬಾ ಇಷ್ಟ. ನಾನೊಬ್ಬಳೇ ಕೇಳಿ ನಾನೊಬ್ಬಳೇ ನೋಡಿ ತಿಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಸೊ ಅಟ್ಲೀಸ್ಟ್ ನನ್ನಿಂದ ಒಂದು 4-5 ಜನಕ್ಕಾದರೂ ಉಪಯೋಗ ಆಗಲಿ ಅಂತೇಳಿ ಈ ವಿಡಿಯೋಸ್ನ ಮಾಡಿರೋದು. ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇದು ಸ್ಟಾರ್ಟ್ ಮಾಡೋಣ. ಈಗ ಸ್ಟೋರೀಸ್ ಬಂದುಬಿಟ್ಟು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂದರೆ, ಈ ನೀರು ಎಷ್ಟು ತಿಳಿಯಾಗಿದೆ, ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ಅಂತಂದರೆ ಇಲ್ಲಿರೋ ನೀರು. ಹಾಗೆ ಈ ದೇವರ ಮೀನುಗಳು ಬಂದು ಆ ಸುತ್ತಮುತ್ತ ಇರೋ ನೀರಲ್ಲಿ ಎಷ್ಟೇ ನೋಡಿದ್ರೂ ಒಂದು ಮೀನು ಕಾಣಿಸಲ್ಲ. ಆದರೆ ಇಲ್ಲಿ ಫುಡ್ ಹಾಕ್ತಿದ್ದೀನಲ್ಲ, ಈ ಪಾಯಿಂಟ್ ಬಿಟ್ಟು ಇನ್ನೆಲ್ಲೂ ಫಿಶ್ಗಳು ಕಾಣಿಸೋದಿಲ್ಲ. ಇದು ಅಲ್ಲಿರೋ ಒಂದು ಸ್ಪೆಷಲ್ ಸ್ಟೋರಿ, ಅಮ್ಮನವರ ಅದು ಸ್ಪೆಷಾಲಿಟಿ ಅಂತ ಹೇಳ್ಬೋದು.
ಹಾಗೂ ತಾಯಿ ಜಗನ್ಮಾತೆ ದುರ್ಗಾ ಪರಮೇಶ್ವರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಸ್ಥಳದಿಂದ ಗರ್ಭಗುಡಿಗೆ ಸಂಚಾರ ಮಾಡ್ತಾಳೆ ಅನ್ನೋ ಒಂದು ಸ್ಟೋರಿ ಇದೆ. ಹಾಗೂ ವೀಣೆನ ನುಡಿಸ್ತಾರೆ ಅನ್ನೋ ಒಂದು ಸ್ಟೋರಿ ಇದೆ. ನನಗಿದೆಲ್ಲ ತುಂಬಾ ಇಷ್ಟ ಆಯಿತು. ನಿಜನೋ ಸುಳ್ಳೋ ನನಗದು ಗೊತ್ತಿಲ್ಲ. ಆದರೆ ಅಮ್ಮನ ಕತೆಗಳನ್ನ ಕೇಳೋದ್ರಲ್ಲಿ ಆಗುವಂಥ ಖುಷಿ, ಆ ಇಂಟ್ರೆಸ್ಟಿಂಗ್ ನನಗೆ ಸಖತ್ ಇಷ್ಟ. ನಾನು ಅದನ್ನು ಎಂಜಾಯ್ ಮಾಡಿದೆ. ಫಿಶ್ಗೆಲ್ಲ ಫುಡ್ ಹಾಕ್ತಾ ಅದ್ರ ಜೊತೆ ಒಂದೊಳ್ಳೆ ಸಮಯನ ಕಳೆದು ನನ್ನ ಮನಸ್ಸನ್ನ ನೆಮ್ಮದಿ ಮಾಡಿಕೊಂಡು ನೆಕ್ಸ್ಟು ನನ್ನ ಅಮ್ಮನವರ ದರ್ಶನಕ್ಕೆ ಅಂತೇಳಿ ನಾನು ಬಂದೆ. ದೇವಸ್ಥಾನ ಓಪನ್ ಆಯಿತು. ದೇವಸ್ಥಾನ ಓಪನ್ ಆಗಿದ್ದ ತಕ್ಷಣ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಲ್ರೆಡಿ ಒಳಗಡೆ ಹೋಗಿ ವಿಸಿಟ್ ಮಾಡಿ ಬಂದಿದ್ದರು. ನಾನು ಲೇಟಾಗಿ ಹೋದೆ, ಬಿಕಾಸ್ ವೀಡಿಯೋ ಮಾಡೋಕ್ಕೆ ಕಾರಣದಿಂದಾಗಿ ಲೇಟ್ ಆಯಿತು. ಆದರೂ ಪರವಾಗಿಲ್ಲ, ಯಾವುದೇ ರೀತಿಯಾದ ಜನಗಳಿಂದ ಅಷ್ಟು ಸೇರಿರಲಿಲ್ಲ. ದೇವರ ಒಳ್ಳೆ ದರ್ಶನ ಸಿಕ್ತು. ಒಳಗಡೆ ಹೋದೆ. ಗರ್ಭಗುಡಿಯಲ್ಲಿ ಅಮ್ಮನ್ನ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಾನು ಕಾಯ್ತಾ ಇದ್ದಿದ್ದು ಮೂಮೆಂಟ್ ಇದು. ಈ ಟೆಂಪಲ್ ಬಗ್ಗೆ ಒಂದಷ್ಟು ಸ್ಟೋರೀಸ್ಗಳನ್ನ ನಾನು ಕೇಳಿದ್ದೆ. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅಮ್ಮನ ನೋಡಬೇಕು, ಅಲ್ಲಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ತಿಳ್ಕೊಬೇಕಿತ್ತು ಅನ್ನೋ ಆಸೆ ತುಂಬ ಇತ್ತು. ಹಾಗಾಗಿ ಹೋದೆ. ಆದರೆ ನನಗೆ ಅಲ್ಲಿ ಹೋದಾಗ ಆಗಿದ್ದ ರೋಮಾಂಚನ, ಅಮ್ಮನ್ನ ನೋಡಿದಾಗ ಸಿಕ್ಕಿದ್ದು ಸಮಾಧಾನ, ಅದ್ರ ಬಗ್ಗೆ ಹೇಳೋದಕ್ಕಾಗಲ್ಲ. ಯಾಕೆ ಅಂತ ಅಂದರೆ ನಾವು ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಸಮಾಧಾನ, ನೆಮ್ಮದಿ, ಶಾಂತಿ ಅನ್ನೋದು ಎಲ್ಲೆಲ್ಲೂ ಸಂಪಾದನೆ ಮಾಡೋಕ್ಕಾಗಲ್ಲ. ದುಡ್ಡು ಕೊಟ್ಟು ಅದನ್ನು ತೊಗೊಳೋದಕ್ಕಂತೂ ಸಾಧ್ಯವೇ ಇಲ್ಲ. ನನಗೆ ಅಮ್ಮನ ನೋಡಿ ತುಂಬ ಸಮಾಧಾನ ಆಯಿತು. ನೆಮ್ಮದಿಯಿಂದ, ಸಂತೋಷದಿಂದ ಅಮ್ಮನ ಕೈ ಮುಗಿದು ಅಮ್ಮನ ಹತ್ರ ನನ್ನ ಕೋರಿಕೆಗಳನ್ನ ಇಟ್ಟು ಬೇಡ್ಕೊಂಡು ಅಲ್ಲಿಂದ ಹೊರಟು ಪ್ರದಕ್ಷಿಣೆ ಹಾಕೋಣ ಅಂತೇಳಿ ಬಂದೆ. ಪಕ್ಕದಲ್ಲಿ ಒಂದು ಬಾವಿ ಇದೆ. ಆ ಬಾವಿ ಕತೆ ಕೇಳಿದೆ. ಯಾವುದೇ ಸಂದರ್ಭದಲ್ಲಿ ಅಲ್ಲಿ ನೀರು ಬತ್ತೋಗೋ ಮಾತೇ ಇಲ್ವಂತೆ. ಎಷ್ಟೇ ಬೇಸಿಗೆ ಕಾಲ ಇರಲಿ, ಏನೇ ಆಗಿರಲಿ, ಅಲ್ಲಿ ಅಂತರ್ಜಲ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಅದು ಆ ತಾಯಿ ಸ್ಪೆಷಾಲಿಟಿ. ಹಾಗೂ ಪಕ್ಕದಲ್ಲಿ ಒಂದು ಪುಟ್ಟ ಶಿವಲಿಂಗ ಇತ್ತು. ಆ ಲಿಂಗನ ನಮಸ್ಕಾರ ಮಾಡಿಕೊಂಡು ನನ್ನ ಪ್ರದಕ್ಷಿಣೆನ ಕಂಟಿನ್ಯೂ ಮಾಡಿದೆ. ನನಗಂತೂ ಈ ದೇವಸ್ಥಾನಕ್ಕೆ ಬಂದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು. ಕಾಡಲ್ಲಿ ಮಾಡಿ ಟ್ರಾವೆಲ್ ಆ್ಯಂಡ್ ಅಲ್ಲಿ ಕಳೆದಿದ್ದ ನೀರಲ್ಲಿ ಆ ಮೀನುಗಳ ಜೊತೆ ಕಳೆದಿದ್ದ ಸಮಯ, ಸೈಲೆಂಟಾಗಿದ್ದಿದ್ದ ಪೀಸ್ಫುಲ್ ಪ್ಲೇಸ್ ಆ್ಯಂಡ್ ಪಾಸಿಟಿವ್ ಎನರ್ಜಿ ತುಂಬಿರುವಂಥ ನನ್ನಮ್ಮ ದುರ್ಗಾ ಪರಮೇಶ್ವರಿ ಅಮ್ಮನವ್ರನ್ನ ನೋಡಿ ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತು. ನನ್ನ ಹಾಗೂ ನನ್ನ ಫ್ಯಾಮಿಲಿ ತುಂಬ ಎಂಜಾಯ್ ಮಾಡ್ತು ಈ ಪ್ಲೇಸ್ನ. ಸೇಫ್ಟಿಯಾಗಿ ಬನ್ನಿ, ಆದರೆ ಕಾಡಲ್ಲಿ ಯಾವೊಂದು ಪ್ರಾಣಿಗೂ ತೊಂದರೆ ಆಗಬಾರ್ದು, ನಮಗೂ ಕೂಡ ತೊಂದರೆ ಆಗಬಾರ್ದು. ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನೋಡಿದ್ದಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಂದೊಳ್ಳೆ ಕಾನ್ಸೆಪ್ಟ್ ಜೊತೆ ನಿಮ್ಮನ್ನ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್.